ಹೌದಾ? ಪಕೋಡ, ನಾನು ಇವ್ರನ್ನ ಡ್ರಾಪ್ ಮಾಡ್ತೀನಿ, ನೀನು ನಡ್ಕೊಂಡು ಹೋಗೋ. ಸರಿ ಬನ್ನಿ. ಏನು ಇದು? ನಾನು ಹೆಂಗೋ ಹೋಗ್ಬೇಕು? ದೇವ್ರ ಕಾಲ್ ಕೊಟ್ಟಿರೋದ್ ಯಾಕೆ? ನಡ್ಕೊಂಡೆ ಹೋಗು ಪಕೋಡ. ಮಚ್ಚ ಏನು? ಏಯ್, ದೂರ ನಿಂತ್ಕೊಳ್ಳೋ, ವಾಸನೆ ಬರ್ತಿದೆ. ವಾ, ಇದೆಲ್ಲ ಫ್ರೆಂಡ್ಶಿಪ್ ಅಂದ್ರೆ? ಸಾರಿ ಕಣೋ, ಪರಿಸ್ಥಿತಿ ಹಂಗಿದೆ. ಪಕೋಡ ಸ್ವಲ್ಪ ಸೈಡಿಗೆ ಸರ್ಕೋ. ಅಯ್ಯೋ, ಏಯ್, ಸ್ವಲ್ಪ ದೂರ ದೂರ ಕೂತ್ಕೊಳ್ಳಿ. ನಾನಿನ್ನೂ ಹತ್ತೇ ಇಲ್ಲ. ಹತ್ತದ್ಮೇಲೆ ದೂರ ಕೂತ್ಕೊಳ್ಳಿ ಅಂತ ಹೇಳಿದ್ದು. ಬಾಯ್ ಪಕೋಡ. ಮಚ್ಚ, ಹುಷಾರಾಗಿ ಹೋಗು. ಏಯ್, ಜಾಸ್ತಿ ಮಾತಾಡ್ಬೇಡ ನೀನು, ಸುಮ್ನೆ ಹೋಗ್ತಾ ಇರೋ. ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು, ಹೋಗ. ಸರಿ. ಅಯ್ಯೋ ಅಯ್ಯೋ, ಈ ಊಟಲ್ಲಿ ಹೆಂಗಪ್ಪ ಮನೆಗೆ ಹೋಗೋದು? ಯಾವ್ದಾದ್ರು ಬಸ್ ಹಿಡ್ಕೊಂಡು ಹೋಗೋಣ. ಈ ಊಟಲ್ಲಿ ಕಾರ್ಪೊರೇಷನ್ ಲಾರಿ ಅವರು ಹತ್ತಿಸ್ಕೊಳ್ಳಲ್ಲ, ನಡ್ಕೊಂಡೆ ಹೋಗೋಣ. ಏನಮ್ಮ ವಸು, ಏನಾಗ್ತಾ ಇದೆ ಇಲ್ಲಿ? ಅವ್ರ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದ್ದಾರೆ, ನೀನ್ ಕೇಳ್ಕೊಂಡು ಸುಮ್ಮನೆ ಇದೆಯಲ್ಲ. ಅಪ್ಪ, ಅದು ಹಾಗಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀವು ಸುಮ್ಮನೆ ಇರಿ. ವಾಸು, ನಿಂಗೇನು ಗೊತ್ತಾಗಲ್ಲ. ಅತ್ತೆ, ಅದು ಸುಮ್ನಿರಪ್ಪ. ದೊರೆಸ್ವಾಮಿಗಳೇ, ಏನ್ ಮಾತು ಅಂತ ಆಡ್ತೀರಾ? ಒಬ್ಬ ತಾಯಿ ಆದವಳಿಗೆ ಒಬ್ಬ ಮಗ ಹೆಚ್ಚು, ಇನ್ನೊಬ್ಬ ಮಗ ಕಡಿಮೆ ಅಂತ ಯಾವತ್ತೂ ಅನ್ಸಲ್ಲ. ಇಬ್ಬರನ್ನು ಒಂದೇ ಪ್ರೀತಿಯಿಂದ ನೋಡ್ಕೋತಾಳೆ. ನಮ್ಗೆ ಕೋದಂಡ ಹೇಗೋ ಕೃಷ್ಣನೂ ಹಾಗೆ. ಈ ಮನೆಯಲ್ಲಿ ಕೋದಂಡನ್ಗೆ ಏನ್ ಜಾಗ ಕೊಟ್ಟಿದೀವೋ ಅದೇ ಜಾಗ ಕೃಷ್ಣನ್ಗೂ ಇದೆ. ಇದೆ ಅಂತ ನಿಮ್ ಬಾಯಿನಲ್ಲಿ ಹೇಳ್ತಾ ಇದ್ದೀರಮ್ಮ. ಆದ್ರೆ ನೋಡೋದಿಕ್ಕೆ ಕೋದಂಡ ಯಜಮಾನನ್ ತರ, ಕೃಷ್ಣ ಆಳ ಮಗನ್ ತರ ಕಾಣ್ತಾನೆ. ಆಕಳ ಬಟ್ಟೆಯಿಂದ ನಡ್ಕೊಳ್ಳೋ ರೀತಿವರೆಗೂ ಎಲ್ಲ ವ್ಯತ್ಯಾಸವಾಗಿದೆಯಲ್ಲ. ನೀವ್ ಹಾಗ ಅನ್ಕೊಂಡ್ರೆ ನಾವೇನು ಮಾಡಕ್ಕಾಗಲ್ಲ ದೊರೆಸ್ವಾಮಿಗಳೇ. ನೋಡಿ, ನಮ್ ಮಕ್ಳು ಈ ಕೆಲ್ಸ ಆ ಕೆಲ್ಸ ಅಂತ ಭೇದ ಭಾವನೆ ಮಾಡಲ್ಲ. ಏನೋ ಕೋದಂಡ ಸ್ವಲ್ಪ ಜಾಣ, ಓದ್ಕೊಂಡಿದ್ದಾನೆ ಅಂತ ಅವನ ಯಜಮಾನ್ಕೆ ವಹಿಸ್ಕೊಂಡಿದ್ದಾನೆ. ನಮ್ ಕೃಷ್ಣ ನಾನ್ ಕೆಲ್ಸ ಮಾಡ್ತೀನಿ ಅಂತಾನೆ. ಅದನ್ ಬಿಟ್ಟು ನೀವು ಹಾಗೆ ಹೀಗೆ ನೋಡ್ಕೋತೀರಾ ಅಂತ ಹೇಳಿದ್ರೆ ಅದು ನಮ್ ತಪ್ಪಲ್ಲ. ಇದ್ರಲ್ಲಿ ಯಾರು ಹೆಚ್ಚಲ್ಲ, ಯಾರು ಕಡಿಮೆನೂ ಅಲ್ಲ. ಇದ್ರಲ್ಲಿ ವ್ಯತ್ಯಾಸ ಹುಡ್ಕೋದು ಅವ್ರ ಮೂರ್ಖತನ ಆಗತ್ತೆ ಅಷ್ಟೇ. ಅಮ್ಮ, ನಾನು ಮಾತಾಡ್ತೀನಿ, ನೀನು ಸ್ವಲ್ಪ ಸುಮ್ಮನೆ ಇರು. ನೋಡಿ ಸರ್, ನಮ್ಮ ಕೃಷ್ಣ ತುಂಬ ವಿನಯವಂತ, ಸ್ವಲ್ಪನೂ ಅಹಂಕಾರ ಇಲ್ದಿರೋಂಥ ಹಸುಗುಣದವನು. ನೀವು ಅವನ ಬಗ್ಗೆ ತಪ್ಪಾಗಿ ತಿಳ್ಕೊತಾ ಇದ್ದೀರಾ. ಅವನಿಗೇನಂದ್ರೆ ನಮ್ಮ ಮನೆಯವ್ರ ಮೇಲೆ, ಅವ್ರ ಅಣ್ಣ ಕೋದಂಡನ ಮೇಲೆ ಬೆಟ್ಟದಷ್ಟು ಪ್ರೀತಿ, ಗೌರವ ಎಲ್ಲನೂ ಇದೆ. ಹಾಗಾಗಿ ಅವನು ಈ ಥರ ಎಲ್ಲ ನಡ್ಕೋತಾನಷ್ಟೆ. ಅದಕ್ಕೆ ನೀವು ನೋಡೋ ದೃಷ್ಟಿಕೋನದಲ್ಲಿ ಹಾಗನ್ಸ್ತಿದೆ. ನೋಡಮ್ಮ, ಎಲ್ರಿಗೂ ಗೌರವ ಮರ್ಯಾದೆ ಇರಲ್ವೋ? ಎಲ್ರು ಆಚೆಗೆ ತೋರಿಸ್ಕೊಂಡ್ಬಿಡ್ತಾರೋ? ಮನಸ್ನಾಗಿದ್ರೆ ಸಾಕಾಗೋದಿಲ್ವೋ? ಎಲ್ಲ ದಿವಸ ಪ್ರದರ್ಶನಕ್ಕೆ ಇಡ್ಬೇಕಾ? ಕೃಷ್ಣ ತನ್ನ ಅಕ್ಕ ಅಣ್ಣ ಚಿಕ್ಕ ವಯಸ್ಸಿನಿಂದ ಕಷ್ಟಪಟ್ಟು ಬೆಳೆದಿರೋದನ್ನ ನೋಡಿದಾನವನು. ಈಗ ನಾನು ಅವ್ರ ಸೇವೆ ಮಾಡಬೇಕು, ಯಾವುದೇ ರೀತಿಲಿ ಕಷ್ಟ ಪಡಬಾರ್ದು ಅಂತ ನೋಡ್ಕೋತಾ ಇದ್ದಾನೆ ಅವನು. ಇದ್ರಲ್ಲಿ ತಪ್ಪು ಏನಿದೆ ದೊರೆಸ್ವಾಮಿಗಳೇ? ನನ್ ಮಗ ಇದನ್ನೆಲ್ಲ ಕಷ್ಟಪಟ್ಟು ಮಾಡ್ತಾ ಇಲ್ಲ, ಇಷ್ಟಪಟ್ಟು ಮಾಡ್ತಾ ಇದ್ದಾನೆ. ಹೌದು ಯಜಮಾನ್ರೆ, ನಾನು ಮೊದಲೆಲ್ಲ ಇದೇ ಥರ ಅನ್ಕೊಂಡಿದ್ದೆ. ಆದರೆ ಈಗ ನನಗೆ ಅರ್ಥ ಆಗಿದೆ. ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರು ಜುಟ್ಟಿಗೆ ಮಲ್ಗೆ ಹೂವ ಅನ್ನೋ ಈ ಜಗತ್ತಿನಲ್ಲಿ ಕುಟುಂಬದ ಸಂತೋಷಕ್ಕೋಸ್ಕರ ದುಡಿತಾ ಇರೋ ನನ್ ಮಗ ಕೋಟಿಗೊಬ್ಬ. ಈಗಿನ ಕಾಲದಲ್ಲೂ ಇಂಥ ಮಕ್ಳು ಹುಡ್ತಾರ ಅಂತ ಯೋಚನೆ ಮಾಡೋ ಅಂತ ಮಾಣಿಕ್ಯ ನನ್ ಮಗ. ಕಾಲೇಜ್ಗೆ ಹೆಂಗೋಗೋದು ಅಂತ ಹೇಳಲೇ ಇಲ್ಲ. ಕಾಲೇಜ್ಗ ಹಿಂಗೆ ಹೋಗ್ತಾ ಇರಿ, ನಾನು ಹೇಳ್ತೀನಿ. ಈ ಬೈಕ್ ಯಾರ್ದು? ಅಣ್ಣಂದು. ಅಣ್ಣಂದ? ಮತ್ತೆ ಅವ್ರ ಇದನ್ನ ಓಡ್ಸೋದೇ ಇಲ್ಲ, ಬರೀ ಕಾರೇ ಓಡಿಸ್ತಾರೆ. ಅಂದ್ರೆ ಇದು ನಾನ್ ಓಡ್ಸಕ್ಕೆ ಅಂತಾನೆ ಇರೋದು. ನಂದೆಲ್ಲ ಅಣ್ಣಂದೇ ಅಲ್ವಾ,
ಓ ಹಾಗಾದ್ರೆ ಅಣ್ಣಂದೆಲ್ಲ ನಿಮ್ದಾ? ಇಲ್ಲ 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 ಅದೇಂಗಾಗುತ್ತೆ? ನಂದೆಲ್ಲ ಅಣ್ಣಂದು, ಅಣ್ಣಂದೆಲ್ಲ ಅಣ್ಣಂದೇ. ಇದನ್ನೆಲ್ಲ ಅವನು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾನೆ, ನಂದೇನಿಲ್ಲ.